ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಊಟಿನ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ 2 ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಷ್ಟು ವ್ಲಾಗ್ ಮಾಡಿದ್ರು ಕಮ್ಮಿನೇ. ಊಟಿ ಹೇಳಬೇಕು ಅಂದರೆ ಒಂದು 15 ಪ್ಲೇಸಸ್ ನೋಡೋ ಪ್ಲೇಸಸ್ ಇದೆ ಫ್ರೆಂಡ್ಸ್. ಅಲ್ಲಿ 15 ಪ್ಲೇಸ್ನ ನಾವು ಕವರ್ ಮಾಡ್ತೀವಿ ಅಂದರೆ ಮಿನಿಮಮ್ ಅಂದರೂ 3 ಡೇಸ್ ಬೇಕು. ಬಟ್ ನಮ್ಮ ಕೈಲಿ 2 ಡೇಸ್ ಮಾತ್ರ ಇದ್ವಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದ್ರಿಂದ ನಾವು ವಾಪಸ್ ಬಂದುಬಿಟ್ವಿ. 2 ಡೇಸಲ್ಲಿ ಎಷ್ಟು ಕವರ್ ಮಾಡಿದ್ವೋ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ವರ್ಣಿಸಿದ್ರು ಸಾಲಲ್ಲ ನಮ್ಮ ಊಟಿನ. ಯಾವ ಫಾರಿನ್ಗೂ ಏನು ಕಮ್ಮಿ ಇಲ್ಲ ಅನ್ನೋ ಥರ ಇದೆ ಊಟಿ ಪ್ಲೇಸ್. ತುಂಬ ಚೆನ್ನಾಗಿದೆ. ಸಮ್ಮರ್ ಡೇಸಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಮತ್ತು ನ್ಯೂ ಮ್ಯಾರಿಡ್ ಕಪಲ್ಸ್ ಕೂಡ ಇಲ್ಲಿ ಹನಿಮೂನ್ಸ್ ಸ್ಪಾಟ್ ಅಂತ ಕೂಡ ಹೇಳ್ತಾರೆ. ಹನಿಮೂನ್ಗೂ ಕೂಡ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನ್ಯೂ ಕಪಲ್ಸ್ಗಳಿಗೆ ಇದು ಪಾಯ್ಕರ ಬೋಟಿಂಗ್ ಅಂತ. ಪಾಯ್ಕರ ಬೋಟಿಂಗ್ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಮಾಡದೆ ಖಂಡಿತ ಬರಬೇಡಿ, ಮಿಸ್ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ನಾವು ಕೂಡ ಬೋಟಿಂಗ್ ಹೋಗಿದ್ವಿ. ಇದು ಬಂದು ಊಟಿ ಲೇಕು ಕೂಡ ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ, ನಿನ್ನೆ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಶೂಟಿಂಗ್ಸು ಇಲ್ಲಿ ನಡೆದಿದೆ. ಫಿಲಮ್ ಶೂಟಿಂಗ್ಸು ತುಂಬ ಚೆನ್ನಾಗಿದೆ. ಹೇಳಿದಾಗೆ ಒಂದೇ ಉಸಿರಂತೆ ಇನ್ನು ನಾನು ನೀನು ಆ ಸಾಂಗ್ ಶೂಟಿಂಗ್ ಕೂಡ ಇಲ್ಲೇ ನಡೆದಿರೋದು. ಇಲ್ಲಿ 2 ಪ್ಲೇಸಸ್ ಇದೆ ಶೂಟಿಂಗ್ ಸ್ಪಾಟು. ಇದು ಊಟಿ ಲೇಕ್ ಮತ್ತು ಶೂಟಿಂಗ್ ಸ್ಪಾಟ್ ಅಂತಲೇ ಬೇರೆ ಇದೆ. ಎರಡೂ ಕಡೆ ತುಂಬ ಫಿಲಮ್ಸು, ಹಿಂದಿ ಕನ್ನಡ ಎಲ್ಲ ಫಿಲಮ್ಸು ಶೂಟಿಂಗ್ ನಡೆದಿದೆ ಫ್ರೆಂಡ್ಸ್. ಇದು ಊಟಿ ಲೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರೀನರಿ ಅಂದರೆ, ಊಟಿನಲ್ಲಿ ಗ್ರೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ನೋಡೋದಕ್ಕಾಗೋದಿಲ್ಲ. ಚಳಿಗಾಲದಲ್ಲಿ ಸಮ್ಮರಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ಜೂನಲ್ಲಿ ಹೋಗಬೇಕು. ಜೂನಲ್ಲಿ ಹೋದರೆ ಏನು ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಅಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಇರ್ತವೆ ಫ್ರೆಂಡ್ಸ್. ಜೂನಲ್ಲಿ ಫ್ಲವರ್ಸ್ ನೋಡೋದಕ್ಕೆ ರೋಸ್ ಗಾರ್ಡನ್ನು ಮತ್ತು ಬೊಟಾನಿಕಲ್ ಗಾರ್ಡನಲ್ಲಿ ಫ್ಲವರ್ಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡೋದಕ್ಕೆ ತುಂಬ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಾವು ಹೋಗಿರೋದು ಇವಾಗ ಡಿಸೆಂಬರಲ್ಲಿ ಆಗಿರೋದ್ರಿಂದ ಮೋಡ ಕವಿದ ವಾತಾವರಣ ಇರುತ್ತೆ ಮತ್ತು ಮಳೆ ಇರುತ್ತೆ ಅಂದ್ಕೊಂಡು. ಬಟ್ ಏನು ಆ ಥರ ಏನಿರಲಿಲ್ಲ, ಬಿಸಿಲೇ ಇತ್ತು. ಬಟ್ ಫ್ಲವರ್ಸ್ ಏನು ಜಾಸ್ತಿ ನೋಡೋಕ್ಕಾಗಲಿಲ್ಲ. ಇದು ಬಂದು ರೋಸ್ ಗಾರ್ಡನ್ನು. ರೋಸ್ ಗಾರ್ಡನ್ನಲ್ಲಿ ಅಷ್ಟು ರೋಸ್ಗಳು ಕೂಡ ಜಾಸ್ತಿ ಏನಿರಲಿಲ್ಲ. ಯಾಕಂದರೆ ಅನ್ಸೀಸನ್ ಆಗಿರೋದ್ರಿಂದ ರೋಸ್ ಕೂಡ ಸ್ವಲ್ಪ ಕಮ್ಮಿ ಇತ್ತು. ಆದರೂ ಕೂಡ ಇತ್ತು, ನೋಡೋವಷ್ಟು ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬಾ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್. ಊಟಿಗೆ ಹೋಗಬೇಕು ಅಂತ ಯಾರೆಲ್ಲ ಪ್ಲಾನ್ ಮಾಡ್ತೀರಾ ನೀವು ಖಂಡಿತ ಜೂನಲ್ಲಿ ಹೋಗಿ ಫ್ರೆಂಡ್ಸ್. ಜೂನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಟೈಮು ಜೂನಲ್ಲಿ ಹೋಗಿದ್ವಿ, ಆವಾಗ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಊಟಿ ಆಪಲ್. ಇದು ಶೂಟಿಂಗ್ ಸ್ಪಾಟ್ ಹತ್ರ ನಾನು ವಿಡಿಯೋನ ಮಾಡಿರೋದು. ಊಟಿಗೆ ಫೇಮಸ್ ಅಂದ್ರೇ ಊಟಿ ಆಪಲ್. ನಾವು ಕೂಡ ತೊಗೊಂಡು ತಿಂದ್ವಿ. ತುಂಬ ರುಚಿಯಾಗಿತ್ತು ಊಟಿ ಆಪಲ್. ಮತ್ತು ನಿಮಗೆ ಯಾವ ಥರ ಫ್ರೂಟ್ಸ್ ಬೇಕು ಎಲ್ಲ ಫ್ರೂಟ್ಸು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಶಾಪಲ್ಲಿ. ಶೂಟಿಂಗ್ ಸ್ಪಾಟ್ ಹತ್ರ ಚಿಕ್ಕ ಶಾಪ್ಗಳಿದ್ದಾವೆ ರೋಡ್ ಸೈಡಲ್ಲಿ. ಬರೀ ಫ್ರೂಟ್ಸ್ ಮಾತ್ರ ಇತ್ತು ಅಲ್ಲಿ. ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಕೂಡ ಸಿಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಊಟಿ ಆಪಲ್. ನಾವು ಕೂಡ ತೊಗೊಂಡು ತಿಂದ್ವಿ. ಮತ್ತು ದೊಡ್ಡ ಬೆಟ್ಟ ಇದೆಲ್ಲ ನೋಡ್ತಾ ಇದ್ದರೆ ಮೇಲಿಂದ ನೋಡೋದಕ್ಕೆ ವ್ಯೂಸು, ಊಟಿ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಬರಬೇಕಾದ್ರೆ ದೊಡ್ಡ ಬೆಟ್ಟದಿಂದ ಇದು ವಿಡಿಯೋ ಮಾಡಿರೋದು ನಾನು. ನೋಡ್ತಾ ಇದ್ದೀರಲ್ಲ, ಇದು ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂತ. ಹೇಳಿದ್ನಲ್ಲ, ಸ್ವಲ್ಪ ಬಿಸಿಲಿರೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಮೋಡ ಇದ್ದಿದ್ರೆ ವಿಡಿಯೋ ಮಾಡಿದ್ರೂ ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಬಿಸಿಲು ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಹೇಳಿದ್ನಲ್ಲ, ಇದು ಪಾಯ್ಕರ ಬೋಟಿಂಗಲ್ಲಿ. ಇದನ್ನೇ ನಾನು ಹೇಳಿದ್ದು, ಯಾವ ಫಾರಿನ್ಗೂ ಕಮ್ಮಿ ಇಲ್ಲ ಈ ಪ್ಲೇಸು ಅಂತಲೇ ಹೇಳ್ಬೋದು. ನಿಜ, ಇಲ್ಲಿ ಹೋದರೆ ನಾವು ಫಾರಿನ್ಗೆ ಹೋಗಿರೋ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನಾವು ಕೂಡ ಬೋಟಿಂಗ್ ಹೋಗಿದ್ವಿ. ನೋಡ್ತಾ ಇರ್ಬೋದು, ಬೋಟಿಂಗಲ್ಲಿ ನಾನು ಇದು ವಿಡಿಯೋನ ಮಾಡಿರೋದು. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ಗ್ರೀನ್ ನೇಚರ್ ಮತ್ತು ಆ ಮಧ್ಯದಲ್ಲಿ ಬೋಟಿಂಗ್ ಇರೋದು ತುಂಬ ಚೆನ್ನಾಗಿದೆ. ಈ ನೀರಲ್ಲಿ ಹೋಗ್ಬೇಕಾದ್ರೆ ತುಂಬಾ ತಣ್ಣಗೆ ಫೀಲ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಎಷ್ಟೇ ಬಿಸಿಲಿದ್ರೂ ನೀರಲ್ಲಿ ಮಾತ್ರ ತುಂಬ ತಣ್ಣಗೆ ಫೀಲ್ ಆಯಿತು. ಮತ್ತು ಬೋಟಿಂಗ್ ಕೂಡ ನಾನು ಹೇಳಿದ್ದೀನಲ್ಲ, ರೈಟೇ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ನಾವು ಮೆಂಬರ್ಸ್ ಜಾಸ್ತಿ ಇದ್ದಷ್ಟು ಅದನ್ನು ಶೇರ್ ಮಾಡ್ಕೋಬೋದು. 2 ಮೆಂಬರ್ಸ್ ಹೋಗ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, 2 ಮೆಂಬರ್ಸ್ ಹೋಗಿರೋ ಬೋಟಿಂಗಲ್ಲಿ ತುಂಬ ಫಾಸ್ಟ್ ಇರುತ್ತೆ. ಮತ್ತು ಒಬ್ಬರಿಗೆ ಮಿನಿಮಮ್ ಅಂದ್ರೂ 500ರಿಂದ 600 ಅಮೌಂಟ್ ಆಗುತ್ತೆ. ನಾವು ಹೋಗಿದ್ದು 8 ಮೆಂಬರ್ಸ್ ಹೋಗೋ ಬೋಟಿಂಗಲ್ಲಿ. ಅದರಲ್ಲಿ ನಾವು ಶೇರ್ ಮಾಡ್ಕೊಂಡ್ವಿ. ಒಬ್ಬರಿಗೆ 150 ಥರ. ಸೊ 1200 ಇತ್ತು. ಬಟ್ 8 ಮೆಂಬರ್ಸ್ ನಾವು ಶೇರ್ ಮಾಡ್ಕೊಂಡು ಹೋದ್ವಿ. ಏನು ಅಷ್ಟು ಕಾಸ್ಟ್ ಅನಿಸ್ಲಿಲ್ಲ ನಮಗೆ. ತುಂಬ ಚೆನ್ನಾಗಿತ್ತು ಬೋಟಿಂಗು.
ನೀವು ಮಿಸ್ ಮಾಡದೆ ಪಾಯ್ಕರ ಬೋಟಿಂಗ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಯಾರೇ ಹೋಗಿರ್ಬೋದು, ಮಕ್ಕಳನ್ನ ಕೂರಿಸ್ಕೊಂಡು ಹೋಗೋದಕ್ಕಂತೂ ನೀರಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಓಕೆ, ಈ ಊಟಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಫ್ರೆಂಡ್ಸ್. ಅದು ಕಣ್ಣಾರ ಹೋಗಿ ನಾವು ನೋಡಿದ್ರೇ ಅಲ್ಲಿ ಸಮಾಧಾನ ಆಗೋದು. ಗ್ರೀನ್ ನೇಚರ್ಸ್ ನಾವು ತುಂಬಾ ಎಂಜಾಯ್ ಮಾಡ್ಬೋದು. ಮಿನಿಮಮ್ ಅಂದ್ರೂ ನಾನು ಹೇಳಿದಾಗೆ 3 ಡೇಸ್ ಬೇಕೇ ಬೇಕು ಫ್ರೆಂಡ್ಸ್. 3 ಡೇಸ್ ಆದರೆ ನಾವು 15 ಪ್ಲೇಸಸನ್ನು ಕವರ್ ಮಾಡ್ಕೋಬೋದು. ಒಂದು 15ರಿಂದ 20 ಪ್ಲೇಸ್ ಇದೆ ನೋಡೋ ಅಂಥದ್ದು. ಬಟ್ ನಾವು ಒಂದು 10 ಪ್ಲೇಸನ್ನು ಮಾತ್ರ ಕವರ್ ಮಾಡಿದ್ವಿ, ಯಾಕಂದರೆ 2 ಡೇಸ್ ಮಾತ್ರ ಇದ್ವಿ ನಾವು. 2 ಡೇಸ್ 1 ನೈಟ್ ಮತ್ತು 2 ಡೇಸ್ ಇದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು ಮತ್ತು ನಮ್ಮ ಫ್ರೆಂಡ್ಸು. ನೋಡಿ, ಇದು ಬೋಟಿಂಗು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಪ್ಲಾನಿಂಗ್ ಮಾಡ್ಕೊಂಡು ಹೋಗಿ, ಬಟ್ ಏನೇ ಇದ್ರೂ ಊಟಿಗೆ ಹೋಗ್ಬೇಕಾದ್ರೆ ಪ್ಲಾನ್ ಇಲ್ದಲೇ ಹೋಗೋಕ್ಕಾಗಲ್ಲ. ಪ್ಲಾನಿಂಗ್ ಮಾಡ್ಕೊಂಡು ಹೋಗಿ, ಓಕೆನಾ. ಪ್ಲಾನಿಂಗ್ ಇದ್ದರೆ ನಾವು ಎಲ್ಲ ಕವರ್ ಮಾಡ್ಕೊಂಡು ಬರ್ಬೋದು, ಮತ್ತು ಅಮೌಂಟ್ ಕೂಡ ನಾವು ಸೇವ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಹೋಗ್ತೀನಿ ಅಂದರೆ ಒಂದು ಮೆಂಬರ್ಗೆ ಮಿನಿಮಮ್ ಬಸ್ಸಲ್ಲಿ ಹೋಗಿ ಬರ್ತೀನಿ ಅಂದರೆ ಒಂದು ಮಿನಿಮಮ್ ಅಂದರೆ 8,000 to 10,000 ಬೇಕೇ ಬೇಕು. ರೂಮ್ ರೆಂಟಿಂದ ಹಿಡಿದು ಮತ್ತು ನಮ್ಮ ಖರ್ಚಿಂದ ಹಿಡಿದು ನಾನು ಹೇಳ್ತಾ ಇರೋದು. ಒಂದು 10,000 ಇದ್ದರೆ ನೋಡಿ, ಒಂದು ಮೆಂಬರ್ಗೆ ತುಂಬ ಚೆನ್ನಾಗಿ ನೋಡಿಕೊಂಡು ಬರ್ಬೋದು. ಅಲ್ಲಿ ಎಲ್ಲದಕ್ಕೂ ಅಂದರೆ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಹಾಗಾಗಿ ನಾವು ಒಂದು ಮೆಂಬರ್ಸ್ಗೆ 10,000 ಬೇಕೇ ಬೇಕು ಫ್ರೆಂಡ್ಸ್. ಕಮ್ಮಿ ಇದ್ದರೆ ಅಂದರೆ ಟ್ರೈನ್ ಕೂಡ ಅಲ್ಲಿ ವ್ಯವಸ್ಥೆ ಇದೆ ಅಂತಾರೆ, ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಹೋಗಿದ್ದು ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಸ್ಲೀಪಿಂಗ್ ಕೋಚ್ ಬಸ್ ಎಷ್ಟಿರುತ್ತೆ ರೇಟು ಅಂತ. ಮಿನಿಮಮ್ ಅಂದ್ರೂ 1000 ಮೇಲೆ ಇರುತ್ತೆ ಸ್ಲೀಪಿಂಗ್ ಕೋಚ್ ಎಲ್ಲ. ಹಾಗಾಗಿ ನಾವು ನಾರ್ಮಲ್ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಇದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನಾರ್ಮಲ್ ಬಸ್ಸಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗಿಬಿಡ್ತೀವಿ. ಯಾಕಂದರೆ ಹೋಗಬೇಕಾದ್ರೆ ಕೆಲವ್ರಿಗೆ ವಾಮಿಟ್ ಕೂಡ ಆಗುತ್ತೆ. ಘಾಟ್ ಸೆಕ್ಷನಲ್ಲಿ ಸುತ್ಕೊಂಡು ಹೋಗೋದ್ರಿಂದ ನಾವು ನಾರ್ಮಲ್ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಸ್ಲೀಪಿಂಗ್ ಕೋಚ್ ಬಸ್ ಆದರೆ ನಾವು ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ನೈಟ್ ನಾವು ಜರ್ನಿ ಮಾಡೋದು ತುಂಬಾ ಒಳ್ಳೆಯದು. ಗ್ರೀನ್ ನೇಚರ್ ನೋಡಬೇಕು ಅಂದರೆ ನಾವು ಮಾರ್ನಿಂಗ್ ಜರ್ನಿ ಮಾಡಬೇಕಾಗುತ್ತೆ. ಬಟ್ ನಮಗೆ ಆಗೋದಿಲ್ಲ, ವಾಮಿಟ್ ಆಗುತ್ತೆ ಹಾಗೆ ಹೀಗೆ ಅನ್ನೋರು ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೈಟ್ ಬೆಂಗಳೂರಿಂದ ಸ್ಯಾಟಲೈಟಿಂದ 11 o'clock ಬಸ್ ಇದೆ ಫ್ರೆಂಡ್ಸ್. 11 o'clockಗೆ ನಾವು ಬಸ್ಸಲ್ಲಿ ಕೂತಿದ್ದು ನಾವು ಕೂಡ. 11 o'clock ಹತ್ತಿದ್ರೆ ಮಾರ್ನಿಂಗ್ 5:30ಗೆಲ್ಲ ಊಟಿ ರೀಚ್ ಆಗ್ತೀವಿ. ನಾವು ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್, ನಮ್ಮ ಜರ್ನಿ ಮಾಡಿದ್ದೀವಿ ಅಂತಲೇ ನಮ್ಗೆ ಅನ್ನಿಸ್ಲಿಲ್ಲ. ಯಾಕಂದರೆ ನಾವು ಕೂಡ ಸ್ಲೀಪಿಂಗ್ ಕೋಚಲ್ಲಿ ಹೋಗಿದ್ದೆವು. ಹಾಗಾಗಿ ನಮಗೆ ಏನು ಟಯರ್ಡ್ ಅನಿಸ್ಲೇ ಇಲ್ಲ. ಮಾರ್ನಿಂಗ್ 5:30ಗೆ ಊಟಿಲಿ ರೀಚ್ ಆಗಿಬಿಟ್ಟಿದ್ವಿ. ಹಾಗಾಗಿ ನಾನು ಹೇಳ್ತಾ ಇರೋದ್ರಿಂದ ನೈಟ್ ಜರ್ನಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಗೌರ್ಮೆಂಟ್ ರೋಸ್ ಗಾರ್ಡನ್ ನೋಡ್ತಾ ಇದ್ದೀರಲ್ಲ. ನಮ್ಮ ಫ್ರೆಂಡು ಆಶಾ ಮತ್ತು ಹೇಮಾ ಎಲ್ಲ ವಿಡಿಯೋ ಮಾಡ್ತಾಯಿದ್ರು. ಇಲ್ಲಿ ಕೂಡ ಎಂಟ್ರೆನ್ಸ್ ಫೀಸ್ ಇದೆ ರೋಸ್ ಗಾರ್ಡನ್ಗೆ. ಇದು ನಾವು ಹೋಗಿರೋ TT ಗಾಡಿ, ಅಂದರೆ ಊಟಿಲಿ ಹೋಟೆಲಿಂದ ಅವೈಲಬಲ್ ಇರುತ್ತೆ, ಅವರೇ ಕಳಿಸ್ಕೊಡ್ತಾರೆ. ಹೇಳಿದ್ನಲ್ಲ ನಿನ್ನೆ ಬ್ಲಾಗಲ್ಲಿ, ಫಾರ್ ಹೆಡ್ಗೆ 300 ಆಗುತ್ತೆ. ಮಾರ್ನಿಂಗ್ 9:30 to 5:30 ಒಳಗೆ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸನ್ನು ಅವ್ರು ಕವರ್ ಮಾಡ್ತಾರೆ ಫ್ರೆಂಡ್ಸ್. ನಿಮಗೆ ನಾನು ಈ ವ್ಲಾಗಲ್ಲಿ ಪೂರ್ತಿಯಾಗಿ ಊಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನಾವು ಯಾವ ಥರ ಪ್ಲಾನಿಂಗ್ ಮಾಡ್ಕೊಂಡು ಹೋಗಬೇಕು ಮತ್ತು ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಮತ್ತು ಯಾವ ಸೀಸನಲ್ಲಿ ಹೋಗಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವ್ಲಾಗನ್ನು ನೀವು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಪ್ರತಿಯೊಂದು ವಿಷಯನೂ ಅರ್ಥ ಆಗುತ್ತೆ. ನೀವು ಸೆಂಟ್ರಲ್ಲಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಥ ಆಗೋದಿಲ್ಲ ಊಟಿ ಪ್ಲಾನಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ. ಇದು ರೋಸ್ ಗಾರ್ಡನ್ ಫ್ರೆಂಡ್ಸ್. ನೋಡಿ, ನಾನು ಕೈಯಲ್ಲಿ ಹಿಡ್ಕೊಂಡು, ನನಗೆ ತುಂಬ ರೋಸ್ ಇಷ್ಟ, ಅಂದರೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಕಲರ್ ಎಷ್ಟು ಕಲರ್ಸ್ ಇದೆ ಅಂದರೆ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಕಲರ್ಸ್ ರೋಸ್ಗಳಿದ್ದಾವೆ ಫ್ರೆಂಡ್ಸ್. ಬಟ್ ನಾವಿಲ್ಲಿ ಬೆಂಗಳೂರಲ್ಲೆಲ್ಲ ಹಾಕ್ತೀವಲ್ಲ, ಚಿಕ್ಕದಾಗಿ ಬರುತ್ತೆ ರೋಸು. ಆದರೆ ಊಟಿನಲ್ಲಿರೋ ರೋಸ್ಗಳು ತುಂಬ ದೊಡ್ಡದಾಗಿರ್ತವೆ ಫ್ರೆಂಡ್ಸ್. ಈ ಥರ ರೋಸನ್ನು ನಾವು ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಅಲ್ಲಿ ಯಾವಾಗಲೂ ತಂಪಿರೋದ್ರಿಂದ ಅಂದರೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇಲ್ಲಿರೋಷ್ಟು ಕಲರ್ಸು ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್ ಊಟಿನಲ್ಲಿ. ಮತ್ತು ಪಾರ್ಕ್ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಅಷ್ಟು ನೀಟಾಗಿದೆ. ತುಂಬ ಕ್ಲೀನ್ನೆಸ್ ಇದೆ ಊಟಿನಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ನೇಮೆಲ್ಲ ಮೆನ್ಷನ್ ಮಾಡಿದ್ದಾರೆ, ಇದು ಯಾವ್ಯಾವ ರೋಸು ಅಂತ. ಆದಷ್ಟು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರೋಸ್ ಗಾರ್ಡನ್ನು. ರೋಸ್ ಗಾರ್ಡನಲ್ಲಿ ಮಾತ್ರ ನಾನು ತುಂಬ ಜಾಸ್ತಿ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ನೋಡೋದಕ್ಕೆ. ಹಾಗಾಗಿ ನಾನು ಪ್ರತಿಯೊಂದು ಮಿಸ್ ಮಾಡಿಲ್ಲ ರೋಸನ್ನು. ಎಷ್ಟು ರೋಸ್ಗಳಿತ್ತೋ ಅಲ್ಲಿ ಅಷ್ಟೂ ಕೂಡ ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಸ್ ರೋಸ್ಗಳು ಇದ್ದಾವೆ ಅಂತ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಊಟಿಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್. ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ.
ಯಾರೆಲ್ಲ ಊಟಿಗೆ ಹೋಗೋ ಪ್ಲಾನ್ ಮಾಡಿದ್ದೀರಾ ಖಂಡಿತ ನನ್ನ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ನಿಮಗೆ ಕೂಡ ಐಡಿಯಾ ಬರುತ್ತೆ ನಾವು ಎಷ್ಟು ಅಮೌಂಟನ್ನು ಇಟ್ಕೊಂಡು ಊಟಿಗೆ ಹೋಗಬೇಕು ಮತ್ತು ಎಷ್ಟು ಡೇ ಬೇಕು ನೋಡೋದಕ್ಕೆ, ಊಟಿ ಪೂರ್ತಿ ನೋಡೋದಕ್ಕೆ ನಮಗೆ ಎಷ್ಟು ದಿನ ಬೇಕು ಅನ್ನೋದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಬಟ್ ಬಸ್ಸಲ್ಲಿ ಹೋದರೆ ಎಷ್ಟು ದಿನ, ಬಸ್ಸಲ್ಲಿ ಹೋದರೆ ಯಾವ ಥರ ಖರ್ಚಸ್ ಆಗುತ್ತೆ, ಮತ್ತು ಓನ್ ವೆಹಿಕಲಲ್ಲಿ ಹೋದರೆ ನಾವು ಎಲ್ಲ ಪ್ಲೇಸನ್ನು ಕವರ್ ಮಾಡ್ಬೋದು ಕಾರಲ್ಲಿ ಹೋದರೆ. ಹಾಗಾಗಿ ನಾನು ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಯಾವ ಸೀಸನಲ್ಲಿ ಹೋದರೂ ಕೂಡ ಇಲ್ಲಿ ಜನ ಮಾತ್ರ ಖಂಡಿತ ತುಂಬಾ ಜನ ಇರ್ತಾರೆ. ಯಾಕಂದರೆ ಊಟಿ ಅಷ್ಟು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ. ನಾವು ಹೋದಾಗೂ ಕೂಡ ತುಂಬ ಜನ ಇದ್ದರು ಫ್ರೆಂಡ್ಸ್, ಎಲ್ಲ ಕಡೆ ಜನ ಇದ್ದರು. ನಾವು ಡಿಸೆಂಬರಲ್ಲಿ ಹೋಗಿದ್ದೀವಿ ಅಂತಲೇ ನಮ್ಗೆ ಅನಿಸಿಲ್ಲ, ಯಾಕಂದರೆ ಚಳಿ ಕೂಡ ಆಗಲಿಲ್ಲ, ಮೋಡ ಕೂಡ ಇರಲಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲಿದೆ ಅಂತ. ನಮಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಈ ಬಿಸಿಲಿರೋದ್ರಿಂದ ನಮಗೆ ವಿಡಿಯೋ ತುಂಬಾ ಚೆನ್ನಾಗಿ ಬಂತು. ಯಾಕಂದರೆ ಮೋಡ ಕವಿದ ವಾತಾವರಣ ಇದ್ದಿದ್ದರೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಕೋಲ್ಡ್ ಇದ್ದಿದ್ರೆ ನೋಡೋದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಆದರೆ ಕೋಲ್ಡ್ ಇಲ್ಲದ ಕಾರಣ ನಮಗೆ ತುಂಬಾ ಹೆಲ್ಪ್ ಆಯಿತು. ಒಂದು ಫ್ಲವರ್ ಕೂಡ ಮಿಸ್ ಮಾಡಿಲ್ಲ, ನಿಮಗೆ ಶೇರ್ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಆಯಿತು ಅಂತ ನೀವು ನೋಡದೇ ಇರಬೇಡಿ ಪ್ಲೀಸ್ ಫ್ರೆಂಡ್ಸ್. ಲಾಂಗ್ ವಿಡಿಯೋ ಆಯಿತು ಅಂತ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಓಕೆ? ಯಾರೆಲ್ಲ ರೋಸನ್ನು ಇಷ್ಟಪಡ್ತೀರೋ ಅವರು ಖಂಡಿತ ಪೂರ್ತಿ ವಿಡಿಯೋನ ಅಂದರೆ ಪೂರ್ತಿ ವ್ಲಾಗನ್ನು ನೀವು ನೋಡ್ತೀರಾ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಫ್ಲವರ್ಸು. ಹೇಳಿದಾಗೆ ನೇಮ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇದು ಯಾವ ರೋಸ್ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದರು, ನೋಡ್ತಾ ಇರ್ಬೋದು ನೀವು. ನಾನು ಅದನ್ನು ಕೂಡ ಮಾಡಿದ್ದೀನಿ ವಿಡಿಯೋ. ಇವತ್ತಿನ ವ್ಲಾಗಲ್ಲಿ 3 ವ್ಲಾಗ್ ಮಾಡಿ ಶೇರ್ ಮಾಡಿದ್ದೀನಿ. ನಾನು ಎಷ್ಟು ವಿಡಿಯೋ ಮಾಡಿದ್ದೀನೋ ಅಷ್ಟನ್ನು ಕೂಡ ಶೇರ್ ಮಾಡಿದ್ದೀನಿ. ಬಟ್ ಎಷ್ಟೇ ವಿಡಿಯೋ ಮಾಡಿದ್ರೂ ಊಟಿದು ಕಮ್ಮಿನೇ ಅಂತ ಹೇಳಬೇಕು. ಯಾಕಂದರೆ ಅಷ್ಟು ನೋಡೋ ಪ್ಲೇಸಸ್ ಇದ್ದಾವೆ ಅಲ್ಲಿ. ನಾವು ಕೂಡ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ, ಬಟ್ ಟೈಮ್ ನಮಗೆ ಸಾಕಾಗಲಿಲ್ಲ. ಬಟ್ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂ ಆಗಿದ್ದರಿಂದ ನಾವು ರಿಟರ್ನ್ ಬಂದುಬಿಟ್ವಿ. ಪ್ಲೀಸ್ ಇನ್ನೊಂದು ವಿಷಯ ಏನಂದರೆ, ನೀವು ಯಾವುದೇ ಟ್ಯಾಬ್ಲೆಟ್ಸ್ ಮಾತ್ರ ತಗೊಂಡು ಹೋಗ್ಬಿಡಿ ಫ್ರೆಂಡ್ಸ್. ವಾಮಿಟಿಂದ ಆಗಿರ್ಬೋದು, ತಲೆನೋವಾಗಿರ್ಬೋದು, ನಿಮ್ಮದು ರೆಗ್ಯುಲರ್ ಟ್ಯಾಬ್ಲೆಟನ್ನು ಮಿಸ್ ಮಾಡ್ಕೋಬೇಡಿ ಇಲ್ಲಿ ಹೋಗಬೇಕಾದ್ರೆ. ಯಾಕಂದರೆ ಅಲ್ಲಿ ಆದಷ್ಟು ಹಾಸ್ಪಿಟಲ್ಸು ಇದ್ದಾವೆ, ಬಟ್ ಮೆಡಿಕಲ್ ಸ್ಟೋರ್ಸ್ ಇಲ್ಲ ಫ್ರೆಂಡ್ಸ್. ನಾವು ತುಂಬ ಸರ್ಚ್ ಮಾಡಿದ್ವಿ. ನನಗೆ ವಾಮಿಟ್ ಆದಮೇಲೆ ನಾನು ಅಲ್ಲಿ ಮೆಡಿಕಲ್ ಸ್ಟೋರ್ಸಲ್ಲಿ ತುಂಬ ಸರ್ಚ್ ಮಾಡಿದ್ವಿ, ಎಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್. ಯಾವ ಬಸ್ ಸ್ಟ್ಯಾಂಡಲ್ಲೂ ಒಂದು ಮೆಡಿಕಲ್ ಸ್ಟೋರು ನಮಗೂ ಸಿಗಲಿಲ್ಲ, ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಯಾರೇ ಹೋಗಬೇಕು ಅಂದ್ರೂ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ರೆಗ್ಯುಲರ್ ಟ್ಯಾಬ್ಲೆಟ್ ಬೇಕು ಅದನ್ನೆಲ್ಲ ನೀವು ಹೋಗಬೇಕಾದ್ರೇ ಅದನ್ನೆಲ್ಲ ತೊಗೊಂಡು ಹೋಗ್ಬಿಡಿ ಫ್ರೆಂಡ್ಸ್. ಅಲ್ಲಿ ಯಾವುದೇ ಟ್ಯಾಬ್ಲೆಟ್ ಸಿಗೋದಿಲ್ಲ. ಹುಷಾರಿಲ್ಲ ಅಂತ ಅನಿಸಿದ್ರೂ ಅಲ್ಲಿ ಹಾಸ್ಪಿಟ್ಲ್ಗಳು ಇದ್ದಾವೆ, ಬಟ್ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಅಲ್ಲೆಲ್ಲ ಹೋದರೆ ಅಮೌಂಟ್ ತುಂಬಾ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ನಿಮ್ಮ ರೆಗ್ಯುಲರ್ ಟ್ಯಾಬ್ಲೆಟ್ಗಳನ್ನ ನೀವೇ ತೊಗೊಂಡು ಹೋಗ್ಬಿಟ್ರೆ ಏನೂ ಪ್ರಾಬ್ಲಮ್ ಅನಿಸೋದಿಲ್ಲ. ಸ್ವಲ್ಪ ನಮಗೆ ಹೆಲ್ತ್ ಇಶ್ಯೂ ಆಯಿತು ಅಂದಿದ ತಕ್ಷಣ ನಾವು ಟ್ಯಾಬ್ಲೆಟನ್ನು ತೊಗೊಂಡ್ಬಿಟ್ಟು ಹೆಲ್ತ್ ಸರಿ ಮಾಡ್ಕೋಬೋದು. ನಾನು ಕೂಡ ತೊಗೊಂಡು ಹೋಗಿದ್ದೆ, ಬಟ್ ನನಗೆ ವಾಮಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್. ಆ ವೆದರ್ಗೆ ಸ್ವಲ್ಪ ವಾಮಿಟ್ ಆಗಿ ಜ್ವರ ಬಂದುಬಿಡ್ತು. ಹಾಗಾಗಿ ಜ್ವರದ ಟ್ಯಾಬ್ಲೆಟ್ ಇತ್ತು, ವಾಮಿಟಿಂಗ್ ಟ್ಯಾಬ್ಲೆಟ್ ಸಿಕ್ಕಲಿಲ್ಲ ನಮಗೆ. ನಾವು ಕೂಡ ನಮ್ಮ ಫ್ರೆಂಡು ಆಶಾ ತುಂಬಾ ಪಾಪ ಸರ್ಚ್ ಮಾಡಿದ್ರು. ನೈಟು 3 ಗಂಟೆ ರಾತ್ರಿ ನನಗೆ ಮೈಸೂರಲ್ಲಿ ಸ್ಟಾಪ್ ಮಾಡಿದರು ಬಸ್ಸು. ಅವಾಗ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ಕೊಟ್ಟರು ನನ್ನ ಆಶಾ ಆಗೂ. ಆದರೂ ಕೂಡ ನನಗೆ ಕಂಟ್ರೋಲೇ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ನಾವು ಯಾವುದೇ ಟ್ಯಾಬ್ಲೆಟ್ಸ್ ಬೇಕಾಗಿದ್ರೂ ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆ ತೊಗೊಂಡು ಹೋದ್ರೇ ಬೆಟರ್ ಅಂತ ಅನಿಸುತ್ತೆ. ಅಲ್ಲಿಗೆ ಎಲ್ಲಿ ಸರ್ಚ್ ಮಾಡಿದ್ರು ಮೆಡಿಕಲ್ ಸ್ಟೋರ್ ಸಿಗಲ್ಲ ಅಲ್ಲಿ. ನಾವಂತೂ ತುಂಬಾ ಸರ್ಚ್ ಮಾಡಿಬಿಟ್ವಿ ನನ್ನ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ನಿಮಗೆ ಈ ಮಾತನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಪ್ಲೀಸ್, ಓಕೆ ಫ್ರೆಂಡ್ಸ್? ತುಂಬ ದೊಡ್ಡದು ಫ್ರೆಂಡ್ಸ್, ರೋಸ್ ಗಾರ್ಡನ್ ಅಂತೂ ತುಂಬ ದೊಡ್ಡದು. ಎಷ್ಟು ದೊಡ್ಡದಂದರೆ ನಮಗೆ ಸಾಕಾಗೋಯ್ತು ಅದು ಫುಲ್ಲು ರೌಂಡ್ ಹಾಕೋ ಅಷ್ಟೊತ್ತಿಗೆ. ಇದು ಈವ್ನಿಂಗ್ 7 o'clock ಆಯಿತು. ಇನ್ನೊಂದು ಫೇಮಸ್ ವಿಷಯ ಅಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಊಟಿನಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ. ನಿಮಗೆ ಯಾವ ರೀತಿ ಫ್ಲೇವರ್ಸ್ ಬೇಕು ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್ ಕೂಡ ಇಲ್ಲಿ ಸಿಗುತ್ತೆ.
ನಾವು ಕೂಡ ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಮಾಡಿದ್ವಿ. ಸಂಜೆ 7 ಗಂಟೆ ಆಗಿತ್ತಾಗಲೇ. ನೋಡ್ತಾ ಇರ್ಬೋದು ನೀವು ಎಷ್ಟು ಚಾಕ್ಲೇಟ್ಸ್ ಇದೆ ಅಂದರೆ. ಬಟ್ ಕಾಸ್ಟ್ ಬಂದು 1 kg ತೊಗೊಂಡ್ರೆ 1000 ರೂಪೀಸ್ ಆಗುತ್ತೆ ಇಲ್ಲಿ ಚಾಕ್ಲೇಟ್ಸು. ಪ್ರತಿಯೊಂದು ಫ್ಲೇವರ್ ಚಾಕ್ಲೇಟ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಅಲ್ಲೇ ರೆಡಿ ಮಾಡ್ತಾರೆ, ಅಲ್ಲೇ ಪ್ಯಾಕಿಂಗ್ ಕೂಡ ಅಲ್ಲೇ ನಡೀತಾ ಇರುತ್ತೆ. ಪ್ಯಾಕ್ ಮಾಡಿ ಕೊಡ್ತಾ ಇರ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಕೂಡ. ನಾವು ಕೂಡ ಸ್ವಲ್ಪ ಚಾಕ್ಲೇಟ್ಸ್ನ ತಂದಿದ್ವಿ. ಅಲ್ಲೂ ಕೂಡ ಸ್ವಲ್ಪ ಹುಡುಗರು ನಮ್ಮನ್ನು ನಾವು ವಿಡಿಯೋ ಮಾಡೋದನ್ನು ನೋಡಿ ನೀವು ಯೂಟ್ಯೂಬರ್ಸಾ ಅಂತ ಕೇಳಿದ್ರು. ಹೌದು ಅಂದಿದ ತಕ್ಷಣ ಪಾಪ ತುಂಬ ಖುಷಿಪಟ್ಟರು. ಆದರೆ ನಾನು ಫೋನ್ ನಂದಲ್ಲಿ ಚಾರ್ಜ್ ಫುಲ್ ಆಫ್ ಆಗೋಗಿತ್ತು. ಹಾಗಾಗಿ ನಾನು ಅವರನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಾಕ್ಲೇಟ್ ಮಾತ್ರ ವಿಡಿಯೋ ಮಾಡಿದೆ. ನೆಕ್ಸ್ಟ್ ಫೋನ್ ಆಫ್ ಆಗೋಯ್ತು ನಂದು. ನೋಡಿ ಇದು ಊಟಿ ಲೇಕು. ತುಂಬ ಮರಗಳಿದೆ, ತುಂಬ ಅಂದರೆ ತುಂಬಾ ಮರಗಳಿದ್ದಾವೆ ಇಲ್ಲಿ. ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಊಟಿ ಲೇಕ್ ಕೂಡ. ನೋಡ್ತಿದ್ದೀರಲ್ಲ, ಏಜ್ ಆಗಿದೆ ಅಂತ ಕೂಡ ಯಾರು ಇಲ್ಲಿ ಇದು ಮಾಡ್ತಾ ಇಲ್ಲ. ಏಜ್ ಆಗಿರೋರು ಕೂಡ ಬಂದಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಇದ್ದಾರೆ ಫ್ರೆಂಡ್ಸ್. ನೇಚರ್ನ ಇಷ್ಟಪಡೋರು ಖಂಡಿತ ಊಟಿನ ತುಂಬಾ ಇಷ್ಟಪಡ್ತಾರೆ. ಯಾಕಂದರೆ ಗ್ರೀನ್ ನೋಡಬೇಕಂದ್ರೆ ನಾವು ಊಟಿಗೆ ಹೋಗಬೇಕು. ಗ್ರೀನ್ ನೇಚರ್ಸ್ನ ನೋಡ್ತಾ ಇದ್ದೀರಾ. ಇಲ್ಲೇನು ಬೋಟಿಂಗ್ ಇಲ್ಲ, ಲೇಕ್ ಇದಷ್ಟೇ. ಬಟ್ ಹೇಳಬೇಕಂದ್ರೆ ನೋಡೋದಕ್ಕಿಂತ ಜಾಸ್ತಿ ವಿಡಿಯೋ ಮಾಡೋದೇ ಜಾಸ್ತಿ ಜನ ಎಲ್ಲರೂ. ಏನೋ ಒಂದು ಖುಷಿ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಇದು ಅದೇ ಹೇಳಿದ್ನಲ್ಲ ಶೂಟಿಂಗ್ ಸ್ಪಾಟ್. ಇದು ನಾನು ಮೇಲಿಂದ ವಿಡಿಯೋ ಮಾಡಿರೋದು. ಇದು ಫುಲ್ ಮೇಲೆ ಹೈಟಲ್ಲಿದೆ, ಹತ್ತಬೇಕು. ಹತ್ತಿ ಹೋಗಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸುತ್ತ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಎಲ್ಲ ಪ್ಲೇಸಲ್ಲೂ ಜನ ಇದ್ರು ಫ್ರೆಂಡ್ಸ್. ಯಾವ ಪ್ಲೇಸನ್ನು ಜನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಪ್ರತಿಯೊಂದು ಪ್ಲೇಸ್ಗೂ ಎಂಟ್ರೆನ್ಸ್ ಫೀಸ್ ಇದೆ. ಬಟ್ ಹತ್ತೋದಕ್ಕೆ ಕಷ್ಟ ಆಗುತ್ತೆ, ಇಳಿಬೇಕಾದ್ರೆ ಈಸಿ ಆಗುತ್ತೆ. ಆಶಾ ಹೇಮಾ ಎಲ್ಲ ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೆ. ಅಂದರೆ ನಾವು ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಆಗಲೇ 4 o'clock ಆಗಿಬಿಟ್ಟಿತ್ತು. ಈವ್ನಿಂಗು 4:30ಗೆಲ್ಲ ಅಲ್ಲಿ ಚಳಿ ಸ್ಟಾರ್ಟ್ ಆಗುತ್ತೆ. ಒಂದು ಸಿಂಪಲಾಗಿ ನನ್ನ ಹೇಮಾ ನಮ್ಮ ಫ್ರೆಂಡು ಒಂದು ಡ್ಯಾನ್ಸ್ ಮಾಡಿದ್ವಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಗ್ರೀನ್ ನೇಚರ್ ಇಲ್ಲಿ. ಓಕೆ, ಇಡೀ ಊಟಿನೇ ನಾನು ಆದಷ್ಟು ಸಾಧ್ಯವಾದಷ್ಟು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೇಳಿದಾಗೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ನ್ಯೂ ಕಪಲ್ಸ್ ಆಗಿರ್ಬೋದು, ಹೋಗೋದಕ್ಕೆ ಒಳ್ಳೆಯೇ ಪ್ಲೇಸ್ ಇದು. ಇದು ದೊಡ್ಡ ಬೆಟ್ಟದಿಂದ ಬರಬೇಕಾದ್ರೆ ಮೇಲಿಂದ ವ್ಯೂಸ್ ಮಾಡಿರೋದು. ಇಲ್ಲಿ ಮನೆಗಳೆಲ್ಲ ಹೈಟಲ್ಲಿರುತ್ತೆ. ಮನೆ ಡೌನಲ್ಲಿ ಕೂಡ ಮನೆ ಇದೆ. ಬಟ್ ಬೆಟ್ಟದ ಥರ ಇಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಕಾಣ್ತಾ ಇದೆ ನೋಡಿ. ಈ ಥರ ಮನೆಗಳು ಇಲ್ಲಿ. ಅಂದರೆ ನಮ್ಮ ಥರ ಇಲ್ಲಿ ಡೌನಲ್ಲಿ ಮನೆ ಜಾಸ್ತಿ ಇರೋದಿಲ್ಲ, ತುಂಬ ಹೈಟಲ್ಲೇ ಮನೆಗಳಿರ್ತವೆ. ಬಟ್ ಮಳೆ ಬರಬೇಕಾದ್ರೆ ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಇವ್ರಿಗೆ. ಅಂದರೆ ಫೌಂಡೇಶನ್ ಕೂಡ ಇಲ್ಲಿ ಜಾಸ್ತಿ ಚೆನ್ನಾಗಿ ಹಾಕಿರೋದಿಲ್ಲ. ಯಾಕಂದರೆ ಇಲ್ಲಿ ಬೆಟ್ಟದ ಮೇಲೆ ಮನೆ ಕಟ್ಟೋದ್ರಿಂದ ತುಂಬ ಕಷ್ಟ ಅನಿಸುತ್ತೆ ಪಾಪ ಅವ್ರಿಗೆ. ನಾವು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತೀವಿ. ಬಟ್ ಆ ಸೀಸನಲ್ಲಿ, ಮಳೆ ಸೀಸನಲ್ಲಂತೂ ತುಂಬಾ ಪ್ರಾಬ್ಲಮ್ ಇರ್ಬೋದು ಇಲ್ಲಿ. ಬಟ್ ನೋಡೋದಕ್ಕಂತೂ ಊಟಿ ಒಳ್ಳೆ ಪ್ಲೇಸ್. ಅಂಗಡಿಗಳು, ಪ್ರತಿಯೊಂದು ಅಂಗಡಿಗಳು ಎಲ್ಲ ಇದ್ದಾವೆ ಫ್ರೆಂಡ್ಸ್. ಹೇಳಿದಾಗೆ ಮೆಡಿಕಲ್ ಸ್ಟೋರ್ ಮಾತ್ರ ಕಾಣೋದಿಲ್ಲ, ನಿಮಗೆ ಎಲ್ಲೂ ಕಾಣೋದಿಲ್ಲ. ಓಕೆ, ಇಡೀ ಊಟಿನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನಂತೂ ಪಿನ್ ಟು ಪಿನ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟವಾದ ಪ್ಲೇಸ್ ಊಟಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಪ್ರತಿಯೊಂದು ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೆ ನಾನು. ಟಿ ಗಾಡೀಲಿ ಹೋಗಬೇಕಾದ್ರೆ ಔಟ್ಸೈಡ್ ವಿಡಿಯೋ ಇದು. ಔಟ್ಸೈಡ್ ವಿಡಿಯೋ ಮಾಡಿದ್ದೆ, ವಿಂಡೋಸಿಂದ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಅಂಗಡಿಗಳು, ಮನೆಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲಿ ನೋಡಿದ್ರೂ ಹೂವುಗಳನ್ನ ನೋಡ್ಬೋದು ನೀವು. ಯಾವ ಥರ ಹೂವುಗಳಿದ್ದಾವೆ ಅಂದರೆ ಇಲ್ಲಿ ಚಿಕ್ಕ ಹೂಗಳು, ದೊಡ್ಡ ಹೂಗಳು, ಪ್ರತಿಯೊಂದು ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಫ್ಲವರ್ಸ್ ಇದೆ ಇಲ್ಲಿ ಊಟಿನಲ್ಲಿ.
ಎಲ್ಲಿ ನೋಡಿದ್ರು ಬರೀ ಗ್ರೀನ್ ನೇಚರೇ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ನಿಮಗೂ ಕೂಡ. ನೀವು ಕೂಡ ಒಮ್ಮೆ ಊಟಿಗೆ ವಿಸಿಟ್ ಮಾಡಿ. ಈ ವ್ಲಾಗನ್ನು ಪೂರ್ತಿ ನೋಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋದೊಂದಿಗೆ. ಓಕೆ, ಬಾಯ್.